शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಕೋಟೆ ಅಂತ ಇಸ್ಕೊಳ್ಳೋದು ಬಿಜಾಪುರದಾಗ ಅದು ಭಾರಿ ದೊಡ್ಡ ಇತಿಹಾಸ ಅದ. 144 ಇಯರ್ ಓಲ್ಡ್. ಅದಕ್ಕೆ ನಮ್ಮ ಆ ಜುಮ್ಮಾ ಮಸ್ಜಿದ್ ಜನ ವಸಂತ ಗೊತ್ತದ. ಅಲ್ಲಿ ವಸಂತರ ಮನೆ ಹಿಂದೆ ಕೇಳ್ರಿ, ಅದು ಒಂದು ಶೌಚಾಲಯ ಬಗ್ಗೆ ಬಡಿ ಬಾಜು ಏನು ಬಿತ್ತಿಗೆ ಹುಡುಗರು ಇಂಜರ್ಡ್ ಆದ್ರು. ಆವಾಗಿಂದ ಜನರು, ಆ ಉಂಡಿ ಜನರು, ಪೊಲಿಟಿಕಲ್ ಪ್ರೆಷರ್, DC, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲರಿಗೆ ಇನ್ನೂವರೆಗೆ 6 ರೂಮ್ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆಗ್ಯಾವ ಸರ್. ಅವ್ರು 100ಕ್ಕೆ 100 ಸತ್ಯ ಸ್ಯಾಂಕ್ಷನ್ ಆಗಿದೆ. ಈಗ ಇನ್ನೂ ತನ ಬಜೆಟ್ ರಿಲೀಸ್ ಆಗಿಲ್ಲ. ಯಾರು ಇಂಟ್ರೆಸ್ಟ್ ಇಲ್ಲ. ಇಂಥ ಸಿಚುವೇಶನ್ದಾಗ ಸಣ್ಣ ಕೆಲಸ ದೊಡ್ಡ ಕೆಲಸ ಆಯ್ತು, ನಿಮ್ಗೆ ಧನ್ಯವಾದ ಹೇಳಿದ್ರು ಬರೋಬರ್ ಅದಿರಿ. ಆ ಸಣ್ಣ ಕೆಲಸ ಯಾರು ಮಾಡವ್ರು? ಇದು 2 ಸಲ ಬಂದು ಹೋಗಿದ್ದಾರೆ. ಶಾಲೆಗೆ ಬಂದು ಭೇಟಿ ಕೊಟ್ಟು ಹೋದ್ರು ಕೂಡ ನಿಮಿಷ ಇಲ್ಲ. ಮುಂದಿನ 100ಕ್ಕೆ 100 ಸತ್ಯ, ನಿಮ್ದು ಸತ್ಯ. ಈಗ ಜಸ್ಟ್ 5 ಕೋಣೆಗಳು 6 ಕೋಣೆ ಸ್ಯಾಂಕ್ಷನ್ ಆಗ್ಯಾವ. ಭೂಮಿ ಪೂಜೆ ಮಾಡೋದು ಅಷ್ಟೇ ಉಳಿದು ಆಗ್ಯಾದ ಸರ್. ನಾ ದಾಖಲೆ ಕೊಡ್ತೀನಿ ನಿಮಗೆ. ನಾ ಫೋನ್ ಮಾಡಿ 2 ದಿವಸ ಆಯ್ತು ಸ್ಯಾಂಕ್ಷನ್ ಆಗಿ, 2 ದಿವಸ ಆಗ್ಯದ. ಅದನ್ನು ದಾಖಲೆ ಕೊಡ್ತೀನಿ ನಿಮ್ಗೆ. ನಾನೇ ಸಲೀಂ ಅಹಮದ್ಗೆ ಬಿಡ್ರಿ, ಈಗ ಆಯ್ತು. ನಾ ಹೇಳಿನಿ ಇಲ್ಲ, ಅದ್ರ ಸಲುವಾಗಿ ಇಂಥ ಸಣ್ಣ ಕೊಟ್ಟಿಗೆ ಸ್ವಲ್ಪ ಲಂಚ್ ಕೊಡ್ರಿ ಅಂತ ಕೊಟ್ಟಾರ್ರಿ. ಸ್ಯಾಂಕ್ಷನ್ ಆಗ್ಯಾವ 6 ಕೋಲಿ. ಈಗ ಭೂಮಿ ಪೂಜೆ ಮಾಡಿದ್ರು. MB ಪಾಟೀಲ್ ಸಾಹೇಬ್ರೆ ಸ್ಯಾಂಕ್ಷನ್ ಮಾಡ್ಸ್ಯಾರ. ಮಾಡ್ಯಾರ್ರಿ. ನಾ ಏನಂತ MB ಪಾಟೀಲ್ ಸಾಹೇಬ್ರೆ ಸ್ಯಾಂಕ್ಷನ್ ಮಾಡ್ಸ್ಯಾರ.